ಇವತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳಲ್ಲಿ ನಾವು ನೋಡ್ತಾ ಇದೀವಿ, ವಿಷಯಗಳು ಕಲಿತಾ ಇರ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಅನ್ನ ಅನುಭವಿಸ್ತಾ ಇರ್ತಾರೆ. ಎಸ್ ಆರ್ ನೋ? ಸೊ ಸ್ಟೂಡೆಂಟ್ಸ್, ಐ ಆಮ್ ಮಂಜುನಾಥ್ ತಾಯಿಜಿ, ಮೈಂಡ್ ಪವರ್ ಟ್ರೈನರ್ ಅಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. Just I feel very happy to speak in front of you people here in your school. First of all, I would like to say thank you very much to Sir Avinash sir for providing me this kind of opportunity to speak along with you people. So students, before I am going to proceed ahead, just I would like to know what kind of problems are you facing in your education, so that I can talk on that topic. Yes, ನೀವು ಕಲಿತಾ ಇರಬೇಕಾದ್ರೆ ಯಾವ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದೀವಿ? Anybody? In your education, in your learning, are you facing some problems now? Yes. So, what kind of problems are you facing? Anybody? What problem agta ide? Hey, come on. What kind of problem? Yes, ma. Yes. You read in your home, but when you come to the examination hall, you used to forget things. Yes or no? Okay, that's good. Next problem. Come on. ಮತ್ತೆ ಯಾವ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ದೀರಿ? ಸೊ ಎಷ್ಟೋ ಜನರಿಗೆ ಓದಿದ್ದು ನೆನಪಿನಲ್ಲಿ ಇಟ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನರಿಗೆ ಓದ್ತಾ ಇರ್ಬೇಕಾದ್ರೆ ಮನಸ್ಸು ಬರಲ್ಲ. ಎಷ್ಟೋ ಜನರಿಗೆ ಟಿವಿ ನೋಡೋದನ್ನ ಎಂಜಾಯ್ ಮಾಡ್ತೀರಾ, ಬಟ್ ಅಭ್ಯಾಸ ಮಾಡೋದನ್ನ ತುಂಬಾ ನೀವು ಡಲ್ ಆಗಿ ತಗೊಳ್ತಾ ಇದ್ರಿ. ಎಸ್ ಆರ್ ನೋ? ಸೊ ಎಷ್ಟೋ ಜನರಿಗೆ ಈಗಾಗಲೇ ಎಕ್ಸಾಮ್ ಸಮೀಪ ಬರ್ತಾ ಇರ್ಬೇಕಾದ್ರೆ ಸೊ ನಿಮ್ಮಲ್ಲಿ ಏನಾಗ್ತಾ ಇದೆ ಗೊತ್ತಾ? ಸೊ ಆಂಗ್ಸಿಟಿ, ಕಳವಳ, ಅನ್ನೋ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಎಸ್ ಆರ್ ನೋ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ನೀವು ಮನೇಲಿ ಓದಿರ್ತೀರಿ, ಬಟ್ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ನಿಮಗೆ ವಿಷಯಗಳು ನೆನಪಿಗೆ ಬರ್ತಾ ಇಲ್ಲ. ಇದಕ್ಕೆ ರೀಸನ್ ಏನು? ವಾಟ್ ಈಸ್ ದ ರೀಸನ್? ಯಾಕೆ ನಮಗೆ ವಿಷಯಗಳು ಟಫ್ ಆಗ್ತವೆ? ಯಾಕೆ ನಮ್ಗೆ ವಿಷಯಗಳನ್ನ ನೆನಪಿಟ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ 2 ರೀಸನ್ಸ್ ಇದೆ. ದ ಮೇನ್ ರೀಸನ್ ಈಸ್ ದ್ಯಾಟ್, ದ ಫಸ್ಟ್ ರೀಸನ್ ಈಸ್ ದ್ಯಾಟ್ ಏನಂತಂದ್ರೆ, ಸೊ ಈಗ ಒಬ್ಬ ಟೀಚರ್ ನಿಮ್ ಎದುರಿಗೆ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಸೊ ಸೇಮ್ ಪಾಠ ಅನ್ನು ಎಲ್ಲರಿಗೂ ಸೇಮ್ ಪಾಠ ಒಬ್ಬರೇ ಟೀಚರ್ ಮಾಡಿದ್ರು. ಯಾಕೆ ಅದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಗಳು ಮಾತ್ರ ಜಾಸ್ತಿ ಮಾರ್ಕ್ಸ್ ತಗೊಳ್ತೀವಿ? ಯಾಕೆ ಕೆಲವೊಬ್ಬರಿಂದ ಮಾರ್ಕ್ಸ್ ಗಳನ್ನ ಜಾಸ್ತಿ ತಗೊಳ್ಳಿಕ್ ಆಗಲ್ಲ? ಯಾಕೆ ಕೆಲವೊಬ್ರು ಎವರೇಜ್ ಮಾರ್ಕ್ಸ್ ನ ತಗೊಳ್ತೀರಿ? ಯಾಕೆ ಕೆಲವೊಬ್ರು ಫೇಲ್ ಆಗ್ತಾರೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಸೊ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಎಲ್ಲ ಸ್ಟೂಡೆಂಟ್ಸ್ ಗಳಿಗೂ ಭಗವಂತ ನಮ್ಮೆಲ್ಲರಿಗೂ ಏನ್ ಕೊಟ್ಟಿದ್ದಾನೆ? ಅದ್ಭುತವಾದಂತ ಏನ್ ಕೊಟ್ಟಿದ್ದಾನೆ? ಬ್ರೈನ್ ಕೊಟ್ಟಿದ್ದಾನೆ. ದ ಫಸ್ಟ್ ರೀಸನ್ ಈಸ್, ನಮ್ಮಲ್ಲಿ ಅದ್ಭುತವಾದಂತ ಬ್ರೈನ್ ಇದೆ. ಬಟ್ ಆ ಬ್ರೈನ್ ಅನ್ನ ನೀವು ಯಾವ ರೀತಿ ಬಳಸ್ತೀರಿ ಅಂತ ಅನ್ನೋದ್ರ ಮೇಲೆ ಸೊ ನಿಮ್ಮಲ್ಲಿ ಸಕ್ಸಸ್ ಅಥವಾ ಫೇಲಿಯರ್ ಅನ್ನೋದು ಎಜುಕೇಶನ್ ಅಲ್ಲಿ ನಿರ್ಧಾರವಾಗ್ತಾ ಇದೆ. ಸೊ ಇವಾಗ ಸಪೋಸ್ ಈಗ ನಿಮ್ಮ ಹತ್ರ ಒಂದು ಕಾರ್ ಗಾಡಿ ಇದೆ ಅಂತ ಇಟ್ಕೊಳ್ಳಿ. ಸೊ ಆ ಕಾರು ಸೊ ಗಂಟೆಗೆ 200 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡುವಂತ ಕೆಪಾಸಿಟಿನ ಹೊಂದಿದೆ. ಬಟ್ ಯು ಡೋಂಟ್ ನೋ ಹೌ ಟು ರೈಡ್ ಇಟ್. ನೀವು ಅದನ್ನ ಹೆಂಗ್ ಡ್ರೈವ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಅದರಿಂದ ಕಾರಿನಿಂದ ಏನಾದ್ರು ಯೂಸ್ ಆಗುತ್ತಾ ನಿಮ್ಗೆ? ಹಲೋ, ಆನ್ಸರ್ ಇಸ್ ಅಬ್ಸಲ್ಯೂಟ್ಲಿ ನೋ. ಅದೇ ರೀತಿ ನಮ್ಮ ಬ್ರೈನ್ ಅಲ್ಲಿ ಅದ್ಭುತವಾದಂತ ಪವರ್ ಇದೆ. ಬಟ್ ಆ ಪವರ್ ಅನ್ನ ನಾವು ಹೆಂಗ್ ಯೂಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಸೊ ನಾವು ನಮ್ಮ ಬ್ರೈನ್ ಪವರ್ ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ರೀಸನ್ ನಂಬರ್ 1. ರೀಸನ್ ನಂಬರ್ 2, ಸಿನ್ಸ್ ನಾವು LKG ಇಂದ ಕಲಿತಾ ಇದೀವಿ, ಸೊ ನಮ್ಗೆ ಏನ್ ಜಾಸ್ತಿ ಗೊತ್ತಾಗುತ್ತೆ? ಫಸ್ಟ್ ನಾವು ಏನ್ ಓದ್ಬೇಕು, ಏನನ್ನ ಬರೀಬೇಕು, ಸೊ ಯಾವುದನ್ನ ಸ್ಟಡಿ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಬಟ್ ಅದನ್ನ ಹೇಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದು ಎಷ್ಟೋ ಜನರಿಗೆ ಏನಾಗಲ್ಲ, ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ರಿಕಾಲ್ ಅನ್ನೋದು ಏನಾಗತ್ತಾ ಇಲ್ಲ, ಪರ್ಫೆಕ್ಟ್ ಆಗಿ ಆಗ್ತಾ ಇಲ್ಲ. ರೀಸನ್ ನಂಬರ್ 2. ಅಂಡ್ ರೀಸನ್ ನಂಬರ್ 3, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಅದೇನ್ ಗೊತ್ತಾ? ಆಕ್ಚುಲಿ ನೀವು ಸೈನ್ಸ್ ಅನ್ನ ಸ್ಟಡಿಯಲ್ಲಿ ಯೂಸ್ ಮಾಡ್ತೀರಿ, ಬಟ್ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕಾದ್ರೆ ನಿಮ್ಮ ಮೆಮೊರಿ ಪವರ್ಗೆ ಸೈನ್ಸ್ ಅನ್ನ ಬಳಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಎಷ್ಟೋ ಜನ ಅನ್ಕೊಂಡಿರ್ತಾರೆ 90+ ಸ್ಕೋರ್ ಮಾಡೋದಿರ್ಬೋದು ಅಥವಾ ರ್ಯಾಂಕ್ ಗಳಿಸೋದಿರ್ಬೋದು. ಕೆಲವು ಜನ ಸ್ಟೂಡೆಂಟ್ಸ್ ಗಳಿಸೋದು ನಮ್ಮಿಂದ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ. ಎಷ್ಟೋ ಜನ ಅನ್ಕೊಳ್ತಾರೆ ನನ್ನ ನಸೀಬದಲ್ಲೇ ಇಲ್ಲ, ನನ್ನ ಡಾಕ್ಟರ್ ಆಗೋದು ನನ್ನ ನಸೀಬದಲ್ಲೇ ಇಲ್ಲ, ಇಂಜಿನಿಯರ್ ಆಗೋದು ನನ್ನ ನಸೀಬದಲ್ಲೇ ಇಲ್ಲ. ಸೊ ಆಕ್ಚುಲಿ ನಮ್ಮ ಲೈಫ್ ಇಷ್ಟೇ ಅಂತ ಅನ್ಕೊಂಡಿರ್ತಾರೆ. ಬಟ್ ಅದಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ನನ್ನ ವಾಯ್ಸ್ ನಿಮ್ಗೆ ಎಲ್ಲರಿಗೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆಯಾ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಇದ್ದೀರಾ? ಎಸ್ ಆರ್ ನೋ? ಸೊ ಇದಕ್ಕೆ ರೀಸನ್ ಏನ್ ಹೇಳಿ? ಬಿಕಾಸ್ ಐ ಆಮ್ ಯೂಸಿಂಗ್ ದ ಟೆಕ್ನಾಲಜಿ ನಾವು. ಎಸ್ ಆರ್ ನೋ? ಐ ಆಮ್ ಯೂಸಿಂಗ್ ದ ಮೈಕ್ ನಾವು. ಈ ಮೈಕ್ ನಿಂದ ನಾನು ಇಲ್ಲಿ ಕರೆಕ್ಟ್ ಆಗಿ ಮಾತಾಡ್ತಾ ಆ ವಾಯ್ಸ್ ನಿಮ್ಮೆಲ್ಲರಿಗೆ ತಲುಪ್ತಾ ಇದೆ. ಸಪೋಸ್ ನಾನೀಗ ಮೈಕ್ ಅನ್ನ ಬಂದ್ ಮಾಡಿದ್ದೆ,
ನಾನೇನ್ ಹೇಳ್ತೀನಿ ವಾಯ್ಸ್ ಕರೆಕ್ಟ್ ಆಗಿ ಎಲ್ಲರಿಗೂ ಮುಟ್ತಾ ಇಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಅಯ್ಯೋ ಎಲ್ಲರಿಗೂ ವಾಯ್ಸ್ ಮುಟ್ಟೋದು ನನ್ನ ನಸೀಬದಲ್ಲೇ ಇಲ್ಲ ಅಂತ ಅನ್ಕೊಂಡ್ರೆ ಈಗ ಎಲ್ಲರಿಗೂ ವಾಯ್ಸ್ ಮುಟ್ಟೋದು ನನ್ನ ಹಣೆ ಬರದಲ್ಲಿ ಇದೆಯೋ ಅಥವಾ ನಾನು ಮೈಕ್ ಅನ್ನ ಆನ್ ಮಾಡೋದ್ರಲ್ಲಿ ಇದೆಯೋ? ಸೊ ಇಟ್ ಮೀನ್ಸ್ ನಾವು ಸೈಂಟಿಫಿಕ್ ಆಗಿ ಟೆಕ್ನಾಲಜಿಯನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ನಾವು ಸ್ಟಡಿ ಮಾಡಿದ್ದೆ ಆದ್ರೆ ಸೊ ಯಾವುದೇ ಒಬ್ಬ ಸ್ಟೂಡೆಂಟ್ ಸಹ ಅದ್ಭುತವಾಗಿ ಏನ್ ಮಾಡ್ಬೋದು, ಎಜುಕೇಶನ್ ಇರ್ಬೋದು, ಎಕ್ಸಾಮ್ ಅಲ್ಲಿ ಹೈ ಸ್ಕೋರ್ ನೀವು ಮಾಡ್ಬೋದು. ಬಟ್ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಸೊ ನಮ್ಮ ಮೆಮೊರಿ ಹೆಂಗ್ ವರ್ಕ್ ಮಾಡುತ್ತೆ ಅಂತ ಅನ್ನೋದು ತಿಳ್ಕೋಬೇಕು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್.